ಹಾ ಹೌದು, ನಾನೇ ರಾಮ ಮಾತಾಡ್ತಿರೋದು. ಏನಂತೆ? ಒಪ್ಕೊಂಡ್ರೆ ಬಿಟ್ಬಿಡಿ, ಇಲ್ಲಾಂದ್ರೆ ಕೈಯ ಕಾಲ ಎತ್ಬಿಡಿ. ನಮಸ್ಕಾರ ಸರ್. ಬನ್ನಿ. ಸರ್, ಕೋರ್ಟ್ ಹತ್ರ ಹೇಳಿದ್ನಲ್ಲ, ಇವರೇ ಕ್ಯಾಟ್ರಾಮ ಅಂತ. ಒಬ್ಬನಿಗೆ ಇಬ್ಬರು ಹೆಂಡ್ತಿರಿರ್ಬೋದು, ಆದ್ರೆ ಒಬ್ಬಳಿಗೆ ಇಬ್ಬರು ಗಂಡಂದ್ರು ಇರಬಾರ್ದು. ಓಹ್, ಡಿವೋರ್ಸ್ ಕೇಸಾ? ನಾ ಹ್ಯಾಂಡಲ್ ಮಾಡಲ್ಲ. ಡೈವೋರ್ಸ್ ಅಲ್ಲ, ದುಶ್ಮನ್ನ ಕಲಾಸ್ ಮಾಡಬೇಕು. ಅದಕ್ಕೆ ಜೈಲಲ್ಲಿರೋ ಮಾರಿಗುಡಿನ ಬೇರೆ ಮೇಲೆ ಬಿಡಿಸ್ಕೊಡಿ. ಒಂದೇ ಏರಿಯಾದಲ್ಲಿ ಇಬ್ಬರು ರವಡಿಗಳಿರಬಾರ್ದು. ಅವನ ಆಚೆ ಬಂದ್ಮೇಲೆ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ನೀವೇ ಬೇಲ್ ಕೊಡಿಸಿ ಅವನ್ನ ಕೊಚ್ಚಾಕು ಸ್ಕೆಚ್ ಹಾಕಿದಿರ ಅಂತ ಆಯ್ತು. ಗುಡ್, ಇಂಟ್ರೆಸ್ಟಿಂಗ್. ಈ ತರ ಕೇಸ್ನ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಮಾರಿಗುಡಿ ಹೆಣ ಬೀಳಕ್ಕೆ ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಇದು ಅಡ್ವಾನ್ಸ್. ನಿಮ್ ಕತೆ ಮುಗೀತು. ಬೇಲ್ನ ನಾನು ಕೊಡಿಸ್ತೀನಿ, ನಿಮ್ಮ ಪ್ಲಾನ್ನ ರೆಡಿ ಮಾಡ್ಕೊಳ್ಳಿ. ಓಕೆ ಸರ್, ನಾವೇನು ಬರ್ತೀವಿ. ಬರ್ತೀನಿ ಸರ್. ಏ ಶಿಷ್ಯ, ಅಣ್ಣ, ಸೂರ್ಯ ಮಾರಿಗುಡಿನ ಬಿಡಿಸ್ತಾನೆ ಅಂತೀಯ? ಹುಟ್ಟೋ ಸೂರ್ಯ ತಪ್ಪಿಟ್ಬೋದು, ಆದ್ರೆ ಲಾಯರ್ ಸೂರ್ಯ ಕೇಸಲ್ಲಿ ಸೋತಿದ್ದೇ ಇಲ್ಲ. ಒಟ್ನಲ್ಲವನ್ನ ನಾನು ಕೊಚ್ಚಾಕ್ಬೇಕು. ಬಾ. ಹಲೋ ದಾದಾ, ಸೂರ್ಯನ ಮನೆಯಿಂದ ಯಾವಾಗಲೂ ಹೊಗಳಿ ಅವನ್ನ ಅಟ್ಟಿಕೇರಿಸ್ತಾ ಇದ್ರಿ. ನನ್ನ ಸಾಮ್ರಾಜ್ಯಕ್ಕೆ ಅವನೇ ವಾರಸ್ದಾರ ಅಂತ ನಿಮ್ಮ ಸಾಮ್ರಾಜ್ಯನ ಮುರಿದು ಮೂಟೆ ಕಟ್ಟಿ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇದ್ದಾನೆ. ಏನು ಬೊಗಳ್ತಾ ಇದೆಯೋ ಅದನ್ನ ನೇರವಾಗಿ ಬೊಗಳು. ನಿಮ್ಮನ್ ಬಿಟ್ಟು ಸೂರ್ಯ ಸಪರೇಟಾಗಿ ಕೇಸ್ ತಗೋತಾ ಇದ್ದಾನೆ. ಕ್ಯಾಟ್ರಾಮನ್ ಡೀಲ್ ಒಪ್ಕೊಂಡು ಜೈಲಲ್ಲಿರೋ ಮಾರಿಗುಡಿನ ಬಿಡಿಸ್ತಾ ಇದ್ದಾನೆ. ಇನ್ಮೇಲೆ ಬ್ಯಾಂಗ್ಳೂರಲ್ಲಿರೋ ಎಲ್ಲ ರೌಡಿಗಳು ನಿಮ್ಮನ್ ಬಿಟ್ಟು ಸೂರ್ಯನ ನೆರಳಲ್ಲಿರ್ತಾರೆ. ನಿಮ್ ಕತೆ ಅಷ್ಟೇ. ಹರೀಶ, ಸೂರ್ಯನ ಫಾಲೋ ಮಾಡು. ಅವನ ಆಕ್ಟಿವಿಟೀಸ್ ಬಗ್ಗೆ ನನಗೆ ತಿಳಿಸ್ತಾ ಇರು. ಈ ಮಾರಿಗುಡಿ ಬೀದಿಗೆ ಬಂದಾಯ್ತು. ಕ್ಯಾಟ್ರಾಮ, ಇವತ್ತಿಂದ ನಿನ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು. ನಾನು ಒಳಗಡೆ ಇದ್ದೀನಿ ಅಂತ ಕೊಬ್ಬಿ ಮೆರಿತಾ ಇದೆಯಾ ಹೊರಗಡೆ, ನಿನ್ನ ಇವತ್ತು ಮುಗಿಸ್ತೇ ಬಿಡಲ್ಲ. ಹಲೋ ದಾದಾ, ಸೂರ್ಯ ಮಾರಿಗುಡಿನ ಜೈಲಿಂದ ಬಿಡಿಸ್ಬಿಟ್ಟ. ಮಾರಿಗುಡಿನ ಜೈಲಿಂದ ಬಿಡಿಸ್ಬಿಟ್ನ? ಫಾಲೋ ಮಾಡು ಅವನ್ನ. ಕ್ಯಾಟ್ರಾಮನ್ ಇವತ್ತು ಕೊಚ್ಚಿ ಬಿಸಾಕ್ತೆ ಬಿಡಲ್ಲ. ಏಯ್, ಕಲಾಸೆ ಪಡೆ ಸರಿ ಅಂಗಡಿ ಹತ್ರ ನಡೆಯ. ವಾಟ್ ಹಾಕೊಂಡು ಕೊಟ್ರೆ ರಾಮನ್ ಸೇರ್ನ ಕಿತ್ಕೊಂಡ್ಬಂದ್ಬಿಡ್ಬೇಕು. ಗಲೀಜೆಲ್ಲ ತೆಗೆದು ಇವತ್ತು ಚಾಟ್ನ ಮಾಡ್ಬಿಡ್ತೀನಿ. ರಾಮ ನೋಡೋ, ಇದೆಲ್ಲಪ್ಪ. ಜಾಸ್ತಿ ಎಗರಾಡಬೇಡ. ಜೈಲಿಂದ ಬೇಲ್ ಕೊಟ್ಟು ಬಿಡಿಸಿದ್ದು ನಿಮ್ಮಪ್ಪ ಅಲ್ಲ. ದಾದಾ, ನಡು ರೋಡಲ್ಲಿ ಮಾರಿಗುಡಿ ಕೊಲೆ ಆಗಿದೆ. ಹಲೋ,
ದಾದಾ ಕ್ಯಾಟ್ರಾಮನ ಪೊಲೀಸ್ನವರು ಎನ್ಕೌಂಟರ್ ಶೂಟ್ ಮಾಡ್ಬಿಟ್ರು. ಯಾಕೆ ಬೆಂಗಳೂರಲ್ಲಿ ಏನ್ ನಡೀತಾ ಇದೆ? ಯಾಕೆ ಯಾಕೆ ನನ್ನ ಮಕ್ಕಳು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ? ಯಾರಿ ಕೊಲೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ? ಪ್ಲೀಸ್ ವೆಲ್ಕಮ್. ಥ್ಯಾಂಕ್ಸ್ ಸೂರ್ಯ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸಾ? ಯಾಕೆ ಸರ್? ಒಬ್ಬ ರೌಡಿಗೆ ಬೇಲ್ ಕೊಡಿಸಿ ಇನ್ನೊಬ್ಬ ರೌಡಿ ಕೈಲಿ ಡೀಲ್ ಮಾಡಿಸಿದ್ರಿ. ಕೂತ್ಕೊಳ್ಳಿ. ನಮಗೆ ಇನ್ಫಾರ್ಮೇಶನ್ ಕೊಟ್ಟು ಡೀಲ್ ಮಾಡಿದ ರೌಡಿನ ಗುಂಡಿಕ್ಕಿ ಕೊಲ್ಲೋ ಅವಕಾಶ ಮಾಡಿಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೂ ಈ ಸೊಸೈಟಿಗೂ ಒಳ್ಳೆಯದೇ ಮಾಡಿದ್ದೀರಾ. ಈಸ್ಟು ವೆಸ್ಟು ನಾರ್ತು ಸೌತು ಅಂತ ಏರಿಯಾನ ಹಂಚ್ಕೊಂಡು ನೀವಿಲ್ಲಿ ಆರಾಮಾಗಿದ್ದೀರಾ. ಅಲ್ಲಿ ಒಬ್ಬೊಬ್ಬ ರೌಡಿನೂ ಸಾಯ್ತಾ ಇದ್ದಾನೆ. ನಾಳೆ ನಿಮ್ಗೆ ಸ್ಕೆಚ್ ಹಾಕಿ ಸಾಯಿಸಲ್ಲ ಅಂತ ಏನ್ ಗ್ಯಾರಂಟಿ? ನಮ್ಮನ್ ಕಂಡ್ರೆ ಸಾವು 1000 ಮೈಲಿ ದೂರದಲ್ಲಿ ಇರ್ತೈತೆ. ಅಂಥದ್ರಲ್ಲಿ ನಮ್ಮನ್ ಸಾಯಿಸ ಗಂಡು ಯಾರು? ಲೇಔಟ್ ಮಂಜಿನ ಡೀಲ್ ಮಾಡಕ್ ಐಡಿಯಾ ಕೊಟ್ಟು ಬ್ಯಾಡ್ರಳ್ಳಿ ರಾಮಪ್ಪನ ಬಿಡಿಸ್ತೋರು ಯಾರು? ಕ್ರಿಮಿನಲ್ ಲಾಯರ್ ಸೂರ್ಯ. ಕರೆಕ್ಟ್. ಸ್ಲಂ ಪಾಂಡಿನ ಬಿಡಿಸಿದ್ ಯಾರು? ಕ್ರಿಮಿನಲ್ ಸೂರ್ಯ. ಈಗ ಕ್ಯಾಟ್ರಾಮಂಗ್ ಐಡಿಯಾ ಕೊಟ್ಟು ಮಾರಿಗುಡಿನ ಬಿಡಿಸ್ತೋರು ಯಾರು? ಸೂರ್ಯ. ಸೂರ್ಯ ಹ್ಯಾಂಡ್ಲ್ ಮಾಡಿದ ಎಲ್ಲ ಕೇಸ್ನ ರೌಡಿಗಳು ಬಿಡುಗಡೆಯಾಗಿದ್ದ ದಿನನೇ ಡೀಲ್ ಆಗೋದು. ಕೊಲೆ ಅವನೇ ಮಾಡ್ತಾ ಇದ್ದಾನ ಅಥವಾ ಮಾಡಿಸ್ತಾ ಇದ್ದಾನ ಅನ್ನೋದೇ ಡೌಟು. ಆದ್ರೆ ರೌಡಿಗಳು ಸತ್ತಿರೋದು ನಿಜ ತಾನೆ? ಮೊದಲೇ ಕ್ರಿಮಿನಲ್ ಲಾಯರು ಎಲ್ಲ ರೌಡಿಗಳನ್ನು ಡೀಲ್ ಮಾಡಿ ಬೆಂಗಳೂರಿಗೆ ಡಾನ್ ಆಗಿ ಮೆರಿಬೇಕು ಅಂತ ಸ್ಕೆಚ್ ಹಾಕೊಂಡಿದ್ರೆ ನಾಳೆ ನಿಮ್ಮನ್ನೂ ಎತ್ತಲ್ಲ ಅಂತ ಏನ್ ಗ್ಯಾರಂಟಿ? ನೋಡ್ರಪ್ಪ, ನೀವೆಲ್ಲ ನಮ್ ದಾದನ್ ಖಾಯಂ ಕಕ್ಷಿದಾರರು ಅಂತ ಹೇಳ್ತಾ ಇದ್ದೀನಿ. ಸೂರ್ಯನ್ ಹಾಗೆ ಬಿಟ್ರೆ ನೀವೆಲ್ಲ ಕಲಾಸ್. ಒಂದ್ ಕೆಲಸ ಮಾಡಿ, ನೀವೇ ಆ ಸೂರ್ಯನ ಕಲಾಸ್ ಮಾಡ್ಬಿಟ್ರೆ? ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಸೇವೆ ಅಗತ್ಯ ಇದೆ. ಅದಕ್ಕೆ ನಿಮ್ಮ ಸಹಕಾರನೂ ಬೇಕು ಸರ್. ಡೆಫಿನೆಟ್ಲಿ. ಏನ್ ಮಾಡ್ತಾ ಇದ್ದೀರಾ? ಇಷ್ಟು ದಿನ ತಲೆ ಕೆಡ್ಸ್ಕೊಂಡು ಜೂಜು ಮೋಜು ಮಾಡ್ತಾ ಜನಗಳನ್ನ ಎದುರಿಸ್ಕೊಂಡು ರೌಡಿಸಂ ಮಾಡ್ತಾ ಪೊಲೀಸ್ನವ್ರ ಕಣ್ ತಪ್ಸಿ ತಾಯಿಗೊಳ್ಳೆ ಮಗನಾಗ್ದೆ, ಹೆಂಡತಿಗೊಳ್ಳೆ ಗಂಡನಾಗ್ದೆ, ಮಕ್ಕಳುಗೊಳ್ಳೆ ತಂದೆ ಆಗದೆ, ರಾತ್ರಿ ಎಲ್ಲ ಸ್ಮಶಾನದಲ್ಲಿ, ಬೆಳಿಗ್ಗೆ ಎಲ್ಲ ಬಾರಲ್ಲಿ, ಮಧ್ಯಾಹ್ನ ಎಲ್ಲ ಬೀದಿಲಿ ಆಯ್ಕೊಂಡ್ ತಿಂತಾ ಇದ್ವಿ. ದೊಡ್ಡ ದೊಡ್ಡ ರೌಡಿಗಳೆಲ್ಲ ಸತ್ತು ಸ್ಮಶಾನ ಸೇರ್ಕೊಂಡ್ರು. ಆ ಡೀಲಲ್ಲಿ ನಿಮ್ ಕೈವಾಡದೆ ಅಂತ ಗೊತ್ತಾಯ್ತು. ಇನ್ಮೇಲಾದ್ರೂ ಹೊಸ ಜೀವನ ಮಾಡೋಣ ಅಂತ ತೀರ್ಮಾನ ಮಾಡಿದೀವಿ. ಮೊಚ್ಚು ಚೂರಿ ಚಾಕಣನಲ್ಲ ನಿಮ್ಮ ಹತ್ರ. ಸರೆಂಡರ್ ಮಾಡ್ತಾ ಇದೀವಿ. ಜೀವನದಲ್ಲಿ ಯಾವತ್ತೂ ಇನ್ಮೇಲೆ ರೌಡಿಸಂ ಮಾಡಲ್ಲ ಸರ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ಸರ್, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಇವ್ರ ಸಮಾಜದಲ್ಲಿ ಧೈರ್ಯ ಬದುಕಕ್ಕೆ ಸಹಾಯ ಮಾಡಿ. ಕಾದಿ ಸೃಷ್ಟಿ ಮಾಡಿರೋ ರೌಡಿಸಂನ ಈ ಕಾಕಿ ಬದಲಾಯಿಸೋಕ್ಕಾಗಲಿಲ್ಲ. ನ್ಯಾಯಕ್ಕಾಗಿ ಹೋರಾಡೋ ನಿಮ್ಮ ಕಪ್ ಕೋಟು ಗೆದ್ದು ಬಿಡ್ತು. ಯು ಆರ್ ರಿಯಲಿ ಗ್ರೇಟ್ ಸೂರ್ಯ. ಎಲ್ಲಿವರೆಗೂ ನೀವೆಲ್ಲ ಒಳ್ಳೆಯವರಾಗಿರ್ತೀರೋ ಅಲ್ಲಿವರೆಗೂ ನನ್ನ ಸಹಾಯ ನಿಮಗೆಲ್ಲ ಇದ್ದೇ ಇರುತ್ತೆ. ಎಕ್ಸ್ಕ್ಯೂಸ್ ಮೀ. ಸೂರ್ಯ, ಇನ್ನು ಅರ್ಧ ಗಂಟೆಯಲ್ಲಿ ನೀನ್ ನನ್ನ ಮುಂದೆ ಇರಬೇಕು. ಬರ್ತೀನಿ. ಸೂರ್ಯ, ನನ್ನ ಸಾಮ್ರಾಜ್ಯಕ್ಕೆ ಸಮಾಧಿ ಕಟ್ಟಿ ನಿನ್ನ ಸಿಂಹಾಸನ ಇಟ್ಟು ಮೆರಿಬೇಕು ಅಂತ ಅನ್ಕೊಂಡಿದ್ರೆ ಅದು ತಪ್ಪು.
ನಿನ್ ಮಾತಿನ ಅರ್ಥ? ಅರ್ಥನ ಅನರ್ಥ ಮಾಡ್ಕೊಂಡು ನನ್ನ ಹತ್ರ ಬರ್ತಾ ಇದ್ದ ಕೇಸ್ಗಳನ್ನ ಸಪರೇಟ್ ಆಗಿ ನೀನು ಡೀಲ್ ಮಾಡ್ತಾ ಇದೀಯಾ. ಅದು ಇಷ್ಟು ವರ್ಷ ನೀನು ನನಗೆ ಮಾಡಿದ್ದ ಸೇವೆಗೆ ದೇಹಿ ಅಂತ ಕೈ ಒಡ್ಡಿ ಬೇಡಿದ್ರೆ ಇಡೀ ನನ್ನ ಸಾಮ್ರಾಜ್ಯನ ಭಿಕ್ಷೆ ಕೊಟ್ಬಿಡ್ತಾ ಇದ್ದೆ. ದಾದಾ, ನಾಲ್ಗೆ ಹದು ಮೀರ್ತಾ ಇದೆ. ಬೇರೆ ಯಾರಾದ್ರೂ ಈ ಮಾತನ್ನ ಆಡಿದ್ರೆ ಮಾತಾಡೋ ನಾಲ್ಗೆನ, ಭಿಕ್ಷೆ ಕೊಡೋ ಕೈಗಳನ್ನ ಕತ್ತರಿಸಿ ಕಾಗೆಗಳಿಗಾಗ್ತಾ ಇದೆ. ಸೂರ್ಯ, ಕೂಗಿ ಬಿಪಿನ ರೇಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಹತ್ರ ಬಂದ್ರು ನಾನ್ ಕೇಸನ್ನ ಡೀಲ್ ಮಾಡಿದೆ. ಪಾಠ ಕಲ್ಸಿದ ಗುರಿಗೆ ಓವರ್ಟೇಕ್ ಮಾಡಿ ನಿನ್ನ ಸಾಮ್ರಾಜ್ಯ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದೀಯಾ. ಹಾಗೆ ಅಂತ ನೀವ್ ತಿಳ್ಕೊಂಡ್ರೆ ನಾನ್ ಏನು ಮಾಡಕ್ಕಾಗಲ್ಲ. ನೀನ್ ಇಲ್ದೆ ಈ ದಾದಾ ಬಾಳೋಕ್ಕಾಗಲ್ಲ ಅಂತ ನೀನು ತಿಳ್ಕೊಂಡಿದ್ರೆ ಅದು ತಪ್ಪೇ. ನಿನ್ನಂತ 100 ಸೂರ್ಯನ ಹುಟ್ಟಾಕೋ ಶಕ್ತಿ ಈ ದಾದಂಗಿದೆ. ಹುಟ್ಟಾಕೋ ಶಕ್ತಿ ನಿನಗಿದ್ದಿದ್ರೆ ನನ್ನನ್ನು ಬಿಟ್ಟಾಕಿ ಇನ್ನೊಬ್ಬ ಸೂರ್ಯನ ಹುಟ್ಟಾಕಿ ತೋರಿಸ್ತಾ ಇದ್ದೆ. ನಿಗರಾಡೋದು ಎಗರಾಡೋದು ಮಾಡ್ತಾ ಇರಲಿಲ್ಲ. ನಿನಗೂ ನಿನ್ನ ಸಾಮ್ರಾಜ್ಯಕ್ಕೂ ಗುಡ್ ಬೈ. ನನ್ ತಡಿಬೇಡಿ, ಬಿಡಿ. ಆ ನನ್ ಮಗನ ಉಡಾಯಿಸ್ಬಿಡ್ತೀನಿ. ನಿಮ್ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರು ಈ ಭೂಮಿ ಮೇಲೆ ಇರ್ಕೊಳ್ದು. ಏಯ್, ಮುಚ್ಕೊಂಡು ಒಳಗಿಡು. ಆತರಗಾರನ್ಗೆ ಬುದ್ಧಿ ಮಂದ ಅಂತಾರೆ. ದಾದಾ, ಅದು ಹಾಗಲ್ಲ ದಾದಾ. ನಾನು ಸಾಕಿ ಬೆಳೆಸಿದ ಹುಡುಗ ಅವನು. ನನ್ನಷ್ಟೇ ರೋಷ ಪೌರುಷ ಇರುತ್ತೆ. ಕೋಪ ತಣ್ಣಗಾದ ಮೇಲೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಹಲೋ, ಸೂರ್ಯ ಮನೆಗೆ ಬಂದ್ರ? ಇಲ್ಲ. ನೀವ್ಯಾರು ಮಾತಾಡ್ತಾ ಇರೋದು? ಪ್ಲೀಸ್, ಹೇಗಾದ್ರೂ ಮಾಡಿ ಈ ಅನಾಹುತನ ತಪ್ಪಿಸ್ಬೇಕು. ಅನಾಹುತಾನ? ಏನ್ ಹೇಳ್ತಾ ಇದ್ದೀರಾ? ಸೂರ್ಯಂಗೂ ದಾದಂಗೂ ಜಗಳ ನಡೀತು. ದಾದಾ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಸೂರ್ಯನ್ ಸಾಯಿಸ್ತೀನಿ ಅಂತ ಇಲ್ಲಿಂದ ಗನ್ ಇಟ್ಕೊಂಡು ಹೊರಟಿದ್ದಾರೆ. ಈ ವಿಷಯನ ಸೂರ್ಯಂಗ್ ತಿಳಿಸಿ ಸ್ವಲ್ಪ ಹುಷಾರಾಗಿರಕ್ ಹೇಳಿ. ಗುರು, ಏನ ಇಲ್ಲಿ ನಡೆದಿದ್ದೆ ಬೇರೆ, ನೀನ್ ಹೇಳಿದ್ದೆ ಬೇರೆ. ದಾದಾ ಸೂರ್ಯನ್ ಸಾಯಿಸ್ತಾರಾ? ದಾದನ್ ಹೆಸರಿನಲ್ಲಿ ಆ ಸೂರ್ಯನ ಎತ್ಬಿಡ್ತೀನಿ. ಹಲೋ, ಕಂಟ್ರೋಲ್ ರೂಮ್. ಸೂರ್ಯ, ಬನ್ನಿ, ಬೇಗ ಬನ್ನಿ. ನಡಿ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಿನಗೆ ಯಾಕೆ ಭಯ ಆಗ್ಬೇಕು? ದಾದನ್ಗೂ ನಿಮ್ಗೂ ಜಗಳ ಆಯ್ತಂತೆ. ಅವ್ರು ನಿಮ್ಮನ್ನ ಸಾಯಿಸ್ತಾರಂತೆ. ಈಗ ತಾನೇ ಫೋನ್ ಬಂದಿತ್ತು. ದಾದನ್ ಜೊತೆ ಆ ದೇವ್ರೇ ಬಂದ್ರು ನಾನೇನು ಮಾಡಕ್ಕಾಗಲ್ಲ. ಅಯ್ಯೋ, ಬಂದ್ರು ಅಂತ ಕಾಣತ್ತೆ. ನೀ ಒಳಗೆ ಹೋಗು. ಅಯ್ಯೋ, ಅದು ಒಳಗೆ ಹೋಗು. ಒಳಗೆ ಹೋಗು.
Take this. Great criminal lawyer Surya, you're under arrest. ಬೆಂಗಳೂರಿನಲ್ಲಿರೋ ಭೂಗತ ದೊರೆಗಳ ಕೊಲೆಗಳನ್ನ ನೀನೇ ಮಾಡ್ತಾ ಇದ್ಯಾ ಅಂತ ನಮ್ಗೆ ಅನುಮಾನ ಇತ್ತು. ಸಾಕ್ಷಿ ಸಮೇತ ನಿನ್ನನ್ನು ಹಿಡಿಬೇಕು ಅಂತ ಹೊಂಚಾಕ್ತಾ ಇದ್ವಿ. ಐ ಆಮ್ ಝಾನ್ಸಿ ಫ್ರಮ್ CBI. ಟೇಕ್ ಹಿಮ್ ಇಂಟು ಕಸ್ಟಡಿ. ಉದಯ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಾಜನ ಆಯೋಗದ ವರದಿಯೇ ಅಂತಿಮವಾದದ್ದು ಎಂದು ಮುಖ್ಯಮಂತ್ರಿ ಜೆ ಪಟೇಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟ್ರೀಯ ತರಕಾರಿ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಖ್ಯಾತ ಕ್ರಿಮಿನಲ್ ಲಾಯರ್ ರಾಮಸ್ವಾಮಿ ಅಯ್ಯಂಗರ್ ಅವರನ್ನು ಲಾಯರ್ ಸೂರ್ಯ ತಮ್ಮ ನಿವಾಸದಲ್ಲಿ ಕೊಲೆ ಮಾಡುವಾಗ CBI ಝಾನ್ಸಿ ಅವರ ನೇತೃತ್ವದಲ್ಲಿ ACP ಅಶೋಕ್ ಕುಮಾರ್ ಬಂಧಿಸುವಲ್ಲಿ ಯಶಸ್ವಿಯಾದರು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಭೂಗತ ದೊರೆಗಳ ಕೊಲೆಗಳಲ್ಲಿ ಲಾಯರ್ ಸೂರ್ಯರವರ ಕೈವಾಡವಿದೆ ಎಂದು ಶಂಕಿಸಲಾಗಿದೆ. ಯಾಕ್ರೋ ಕಟ್ಕಟ್ಟಲ್ಲಿ ನಿಂತಿರೋ ಅಪರಾಧಿಗಳ ಥರ ತಲೆ ತಗ್ಸ್ ನಿಂತಿದ್ರೆ ಇವಾಗ ಏನಾಗೋಯ್ತು ಅಂತ? ಈ ಅನಾಥರಿಗೆ ಕತ್ಲೆಯಲ್ಲಿ ಬೆಳಕಾದೆ, ನೋವಲ್ಲಿ ಮಮತೆ ತೋರಿಸೋ ತಾಯಿ ಆದೆ, ವಿದ್ಯಾಭ್ಯಾಸ ಕೊಟ್ಟು ಬಾಳಿಗೆ ಗುರುವಾದೆ, ಬೆಳಗೋ ಸೂರ್ಯ ಬಾನಲಿದ್ರೇನೆ ಚಂದ, ಆಡೋರ್ ಬಾಯಿಯಲ್ಲಿ ಓದೋ ಪೇಪರಲ್ಲಿ ನೋಡೋ ಟಿವಿಯಲ್ಲ, ದೊಡ್ಡ ದೊಡ್ಡ ರೌಡಿಗಳನ್ನ ಡೀಲ್ ಮಾಡಿ ನೀನ್ ಜನಗಳ ದೃಷ್ಟಿನಲ್ಲಿ ಡಾನ್ ಆದೆ. ಆದ್ರೆ ರಾಮಸ್ವಾಮಿ ಅಯ್ಯಂಗಾರ್ನ ನೀನ್ ಕೊಲೆ ಮಾಡಿ ಅವನೇನು ಗುಡಿಲಿರೋ ರಾಮನಾಗಿರ್ಲಿಲ್ಲ. ಭ್ರಷ್ಟರಿಗೆ ಬೆನ್ನೆಲುಬಾಗಿ ಸಮಾಜಕ್ಕೆ ರಕ್ತ ಬೀಜ ಸುರ್ನಾಗಿದ್ದ. ಕೊನೆಯಲ್ಲಿ ಗುಂಡಿ ತೋಡಣ ಅಂತಿದ್ದೆ, ಸ್ವಲ್ಪ ಬೇಗನೆ ಮಣ್ಣಾಗೋದ. ನೀನೇನ್ ಹೇಳ್ತೀಯ, ಏನ್ ಮಾಡ್ತೀಯ ಒಂದು ಗೊತ್ತಾಗಲ್ಲ. ಇದು ಹೇಳುತ್ತೆ, ಇದು ಕೇಳುತ್ತೆ, ಇದು ಮಾಡುತ್ತೆ. ನಾಳೆ ಬೆಳಿಗ್ಗೆ ಕೋರ್ಟ್ನಲ್ಲಿ ಸತ್ಯ ತಿಳಿ